ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಈ ವಿಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅನ್ನೋದಾದರೆ, ನೀವು ಮಾಸ್ಟರ್ಸ್ ಅಥವಾ ಬ್ಯಾಚುಲರ್ಸ್ನ ಅಬ್ರಾಡಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅನ್ನೋದಾದರೆ ನಿಮಗೆ ಏನೇನು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಪಾಸ್ಪೋರ್ಟ್. ನೀವೇನಾದರೂ ಇನ್ನೂ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿಲ್ಲ ಅನ್ನೋದಾದರೆ ಫಸ್ಟ್ ಹೋಗಿ ಅಪ್ಲೈ ಮಾಡಿ. ಅದೇ ನಿಮ್ಮ ಜರ್ನಿಗೆ ಫಸ್ಟ್ ಪಾಯಿಂಟ್ ಆಗಿರುತ್ತೆ. ನೆಕ್ಸ್ಟ್ ಮಾರ್ಕ್ಶೀಟ್ಸ್. ನೀವೇನಾದರೂ ಬ್ಯಾಚುಲರ್ಸ್ ಮಾಡ್ತಾಯಿದ್ರೆ ನಿಮ್ಮದು ಯಾವುದೇ ರೀತಿ ರನ್ನಿಂಗ್ ಬ್ಯಾಕ್ಲಾಗ್ಸ್ ಇರಬಾರ್ದು. ಇತ್ತು ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಅನ್ನೋದಾದರೆ ಓಕೆ. ನೀವು ಅಲ್ಲಿವರೆಗೂ ಕಂಪ್ಲೀಟ್ ಮಾಡಿರೋ ಸೆಮ್ ವೈಸ್ ಮಾರ್ಕ್ಶೀಟ್ಸ್ ಆರ್ ಟ್ರಾನ್ಸ್ಕ್ರಿಪ್ಟ್. ನೆಕ್ಸ್ಟ್ ಡಿಗ್ರಿ ಸರ್ಟಿಫಿಕೇಟ್. ಕನ್ಫ್ಯೂಸ್ ಆಗಿಬಿಡಿ. ಡಿಗ್ರಿ ಸರ್ಟಿಫಿಕೇಟ್ ಏನಪ್ಪ ಅಂದರೆ ಕಾನ್ವೊಕೇಷನ್ ಸರ್ಟಿಫಿಕೇಟ್. ಆರ್ ನೀವು ನಿಮ್ಮ ಡಿಗ್ರಿನ ಕಂಪ್ಲೀಟ್ ಮಾಡಿದ್ಮೇಲೆ ನೀವು ಓದ್ತಾ ಇರೋ ಯೂನಿವರ್ಸಿಟಿ ಇಶ್ಯೂ ಮಾಡ್ತಾರೆ. ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿದೆ ಅಥವಾ ನನಗಿನ್ನೂ ಡಿಗ್ರಿ ಸರ್ಟಿಫಿಕೇಟ್ ಬಂದಿಲ್ಲ ಅಂದರೆ PDC, ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್. ಇದು ನಿಮ್ಮ ಕಾಲೇಜ್ ಅಥವಾ ಯೂನಿವರ್ಸಿಟಿಯವರು ಇಶ್ಯೂ ಮಾಡ್ತಾರೆ. ಇವೆರಡರಲ್ಲಿ ಯಾವುದಿದ್ರೂ ಕೂಡ ನಡೆಯುತ್ತೆ. ನೆಕ್ಸ್ಟ್ ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಟೆಸ್ಟ್. ಏನಪ್ಪ ಇದು ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಅನ್ನೋದಾದರೆ, ಇದು ನಿಮ್ಮ ಇಂಗ್ಲೀಷ್ ಲೆವೆಲ್ನ ಅಥವಾ ನೀವು ಅಬ್ರಾಡ್ಗೆ ಹೋಗಿ ಇಂಗ್ಲೀಷ್ ಸ್ಪೀಕಿಂಗ್ ಕಂಟ್ರೀಲಿ ಸರ್ವೈವ್ ಆಗ್ತೀರಾ ಅಂತ ಅನ್ನೋದಕ್ಕೆ ಟೆಸ್ಟ್ ಮಾಡ್ತಾರೆ. ಸೊ ಇದರಲ್ಲಿ ನಿಮಗೆ 3 ಆಪ್ಷನ್ಸ್ ಇದೆ. ಒಂದು IELTS, ಇನ್ನೊಂದು TOEFL, ಇನ್ನೊಂದು ಡ್ಯುಯಲಿಂಗೋ. ಈ ಮೂರಲ್ಲಿ ನೀವು ಯಾವುದೇ ತಗೋಬೋದು. ಬಟ್ ನಾನು ಸಜೆಸ್ಟ್ ಮಾಡೋದು IELTS ಬರೀರಿ ಅಂತ. ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಯೂನಿವರ್ಸಿಟಿಗಳು ಕೂಡ IELTSನ ಅಕ್ಸೆಪ್ಟ್ ಮಾಡುತ್ತೆ. ನೀವು ಹೋಗೋ ಯೂನಿವರ್ಸಿಟಿ ಏನಾದರೂ TOEFL ಆರ್ ಡ್ಯುಯಲಿಂಗೋನ ಅಕ್ಸೆಪ್ಟ್ ಮಾಡುತ್ತೆ ಅನ್ನೋದಾದರೆ ಮಾತ್ರ IELTS ಬಿಟ್ಟು ಬೇರೆದು ಬರೀರಿ. ನಾನೇನಪ್ಪ ಈ ಇಂಗ್ಲೀಷ್ ಟೆಸ್ಟ್ನ ಬರೀಲೇಬೇಕಾ ಅನ್ನೋದಾದರೆ, ಹೌದು ಬರೀಬೇಕು. ಆದರೆ ನೀವು ಹೋಗೋ ಕಂಟ್ರಿ ಏನಾದರೂ ಯುರೋಪಿಯನ್ ಕಂಟ್ರಿ ಲೈಕ್ ಫ್ರಾನ್ಸ್ ಏನಾದರೂ ಆಗಿದರೆ ಇದು ಆಪ್ಷನಲ್ ಆಗಿರುತ್ತೆ. ಲೈಕ್ ನೀವು ನಿಮ್ಮ MOI ಅಂದರೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್, ಅಂದರೆ ನೀವು ಓದಿರೋ ಡಿಗ್ರಿ ಅಥವಾ ನೀವು ಓದಿರೋ PUC ಇಂಗ್ಲೀಷಲ್ಲಿ ಟಾಟ್ ಆಗಿದೆ ಅಂತ ನಿಮ್ಮ ಕಾಲೇಜಲ್ಲಿ ಹೇಳಿ ಕೊಡ್ತಾರೆ. ಲೈಕ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಅಂತ. ಇದು ನಿಮ್ಮ ಕಾಲೇಜಲ್ಲೇ ಸಿಗುತ್ತೆ. ನೀವು ಹೋಗಿ ನಿಮ್ಮ ಪ್ರಿನ್ಸಿಪಲ್ ಅಥವಾ ಕಾಲೇಜ್ ಹೆಡ್ ಯಾರಿದ್ದಾರೋ ಅವ್ರನ್ನ ಹೋಗಿ ಕೇಳಿದ್ರೆ ಕಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ GRE ಆರ್ GMAT. ಇದು ನೀವೇನಾದರೂ ಟಾಪ್ ಯೂನಿವರ್ಸಿಟಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಅಥವಾ MBA ಮಾಡ್ತೀನಿ ಅನ್ನೋದಾದರೆ ನೀವು ಇದನ್ನು ಬರೀಲೇಬೇಕಾಗಿರುತ್ತೆ. ನೆಕ್ಸ್ಟ್ LORs ಏನಪ್ಪ ಅಂದರೆ ಲೆಟರ್ ಆಫ್ ರೆಕಮೆಂಡೇಷನ್. ನಿಮ್ಮ ಟೀಚರ್ಸ್ ಅಥವಾ ಪ್ರೊಫೆಸರು ನಿಮ್ಮ ಬಗ್ಗೆ ನೀವು ಹೋಗೋ ಕಾಲೇಜ್ಗೆ ರೆಕಮೆಂಡ್ ಮಾಡ್ತಾ ಇರೋ ಥರ. ಸೊ ಇದನ್ನು ನೀವು ನಿಮ್ಮ ಟೀಚರ್ಸ್ ಹತ್ರನೇ ಕಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಟೋಟಲ್ 3 LORs ಬೇಕಾಗಿರುತ್ತೆ. 2 ಇದ್ದರೂ ಕೂಡ ಸಾಕಾಗುತ್ತೆ. ಬಟ್ ಮ್ಯಾಕ್ಸಿಮಮ್ ಎಲ್ಲ ಯೂನಿವರ್ಸಿಟಿಗಳು ಕೂಡ 3 LORsನ ಕೇಳ್ತವೆ. ನೆಕ್ಸ್ಟ್ SOP ಅಥವಾ ಸ್ಟೇಟ್ಮೆಂಟ್ ಆಫ್ ಪರ್ಪಸ್. ಏನಪ್ಪ ಇದು ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ಅನ್ನೋದಾದರೆ, ನೀವು ನಿಮ್ಮ ಬಗ್ಗೆ 500 to 1000 ವರ್ಡ್ಸಲ್ಲಿ ಬರೀಬೇಕಾಗಿರುತ್ತೆ. ಸೊ ಇದರಲ್ಲಿ ನಿಮ್ಮ ಪಾಸಿಟಿವ್ ಪಾಯಿಂಟ್ಸ್ನ ಇನ್ಕ್ಲೂಡ್ ಮಾಡಬೇಕಾಗಿರುತ್ತೆ. ಲೈಕ್ ಅಚೀವ್ಮೆಂಟ್ಸ್ ಆಗಿರ್ಬೋದು, ಅಥವಾ ನೀವು ಯಾವುದಾದ್ರು ಕಾಂಪಿಟೇಷನಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಅದ್ರ ಬಗ್ಗೆ ಆಗಿರ್ಬೋದು. ಅಂದರೆ ನಿಮ್ಮ ಬಗ್ಗೆ ನೀವು ಹೇಳ್ಕೊಬೇಕಾಗಿರುತ್ತೆ. ಅದರಲ್ಲಿ ನೀವು ಎಷ್ಟು ಪಾಸಿಟಿವ್ ಪಾಯಿಂಟ್ಸ್ನ ಇನ್ಕ್ಲೂಡ್ ಮಾಡ್ತೀರಾ ಅಷ್ಟು ನಿಮ್ಮ ಪ್ರೊಫೈಲ್ ಬೂಸ್ಟ್ ಆಗುತ್ತೆ. ಅಂದರೆ ನಿಮಗೆ ಅಡ್ಮಿಷನ್ ಸಿಗೋ ಚಾನ್ಸಸ್ಸು ತುಂಬ ಹೈ ಆಗಿರುತ್ತೆ. ಪಾಸಿಟಿವ್ ಪಾಯಿಂಟ್ಸ್ ಅಂತಲೇ ಏನಿಲ್ಲ. ಲೈಕ್ ನಿಮ್ಗೆ ಯಾವ್ದಾದ್ರು ಚಾಲೆಂಜಸ್ ಇದ್ದರೆ ಅದನ್ನು ಹೆಂಗೆ ಟ್ಯಾಕಲ್ ಮಾಡಿದ್ರಿ ಅದ್ರ ಬಗ್ಗೆ ಇನ್ಕ್ಲೂಡ್ ಮಾಡ್ಬೋದು. ನೆಕ್ಸ್ಟ್ PS ಪರ್ಸ್ನಲ್ ಸ್ಟೇಟ್ಮೆಂಟ್. ಇದಕ್ಕೂ ಕೂಡ ಕನ್ಫ್ಯೂಸ್ ಆಗಿಬಿಡಿ. SOP ಅಂದರೆ ಬೇರೆ, ಪರ್ಸ್ನಲ್ ಸ್ಟೇಟ್ಮೆಂಟ್ ಅಂದರೆ ಬೇರೆ. ಪರ್ಸ್ನಲ್ ಸ್ಟೇಟ್ಮೆಂಟಲ್ಲಿ ನೀವು ಆ ಕೋರ್ಸ್ ಅಥವಾ ಆ ಯೂನಿವರ್ಸಿಟಿನ ಏನಕ್ಕೆ ಚೂಸ್ ಮಾಡಿದ್ರಿ, ಅದರಿಂದ ನಿಮಗೆ ಫ್ಯೂಚರಲ್ಲಿ ಏನು ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ಪರ್ಸ್ನಲ್ ಸ್ಟೇಟ್ಮೆಂಟಲ್ಲಿ ಬರೀತೀರ. ಇದು ಆಪ್ಷನಲ್. ಕೆಲವೊಂದು ಯೂನಿವರ್ಸಿಟಿಗಳು ಮಾತ್ರ ಕೇಳೋದು. ಫಸ್ಟೇ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನೀವು ಹೋಗೋ ಯೂನಿವರ್ಸಿಟಿ ಈ ಥರ ಏನಾದರೂ ಕೇಳ್ತಾ ಇದೆಯಾ, ಲೈಕ್ ಪರ್ಸ್ನಲ್ ಸ್ಟೇಟ್ಮೆಂಟ್ ಏನಾದರೂ ಕೇಳ್ತಾ ಇದೆಯಾ ಅನ್ನೋದನ್ನ ಕ್ರಾಸ್ ಚೆಕ್ ಮಾಡಿಕೊಂಡು ಬೇಕು ಅಂದರೆ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ರೆಸ್ಯೂಮೆ. ಹೌದು, ರೆಸ್ಯೂಮೆ ಬೇಕಾಗಿರುತ್ತೆ. ಒಂದು ಅಪ್ಡೇಟೆಡ್ ರೆಸ್ಯೂಮೆ ಆರ್ ATS ಫ್ರೆಂಡ್ಲಿ ರೆಸ್ಯೂಮೆನ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ರಿಸರ್ಚ್ ಪೇಪರ್. ನೀವೇನಾದರೂ ನಿಮ್ಮ ಕಾಲೇಜ್ ಡೇಸಲ್ಲೇ ಇದ್ದರೆ ಅಥವಾ ನೀವೇನಾದರೂ ಇನ್ನೂ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ನಾನು ಇನ್ನೂ ಬ್ಯಾಚುಲರ್ಸಲ್ಲೇ ಓದ್ತಾ ಇದ್ದೀನಿ ಅನ್ನೋದಾದರೆ, ನಿಮ್ಮ ಟೀಚರ್ಸ್ ಹತ್ರ ಹೋಗಿ ರಿಸರ್ಚ್ ಪೇಪರ್ ಅಂದರೆ ಏನು, ಹೆಂಗೆ ಪಬ್ಲಿಷ್ ಮಾಡೋದು ಏನು ಎಲ್ಲನೂ ತಿಳ್ಕೊಂಡು ಪಬ್ಲಿಷ್ ಮಾಡೋದ್ರಿಂದ ನಿಮಗೆ ಮುಂದೆ ಜಾಬಲ್ಲಾಗಿರ್ಬೋದು ಅಥವಾ ಟಾಪ್ ಯೂನಿವರ್ಸಿಟಿಗಳಲ್ಲಿ ಅಡ್ಮಿಷನ್ ಸಿಗೋದಾಗಿರ್ಬೋದು, ಅದರಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ
ಸೊ ಹಾಗೆ ನಿಮಗೆ ಸಂಬಂಧಪಟ್ಟಿರೋ ಯಾವುದೇ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಲೈಕ್ ಬರ್ತ್ ಸರ್ಟಿಫಿಕೇಟ್ ಆ ಥರ ಯಾವುದೇ ಇಲ್ಲ ಅಂದರೂ ಕೂಡ ಅದನ್ನು ಮಾಡಿಸ್ಕೊಳ್ಳಿ. ನಾನು ಇಲ್ಲಿವರೆಗೂ ಹೇಳಿರೋ ಡಾಕ್ಯುಮೆಂಟ್ಸ್ ಎಲ್ಲನೂ ಸ್ಕ್ಯಾನ್ ಮಾಡಿಸಿ ಒಂದು ಗೂಗಲ್ ಡ್ರೈವಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಸೊ ನಿಮಗೆ ಫ್ಯೂಚರ್ ಡೇಸಲ್ಲಿ ಕೂಡ ಯೂಸ್ ಆಗುತ್ತೆ. ಸೊ ಈ ವಿಡಿಯೋಗಷ್ಟೇ, ಮತ್ತೆ ಸಿಗೋಣ, ಬಾಯ್.